ಓಕೆ ಸರ್, ಈಗ ಹೆಂಗಾಗಿದೆ ಅಂತಂದರೆ ವೈದ್ಯರನ್ನ ನಂಬಬೇಕಂದ್ರೆ ಭಯ ಆಗುತ್ತೆ. ನಾವು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತೀವಿ. ಪ್ರತಿ ಬಾರಿ ಕೂಡ ಯಾಕೆ ಆ ರೀತಿ ಹೇಳ್ತೀವಿ ಅಂತಂದರೆ, ನಮ್ಮ ಕಣ್ಣಿಗೆ ಕಾಣುವ ದೇವ್ರು ಯಾರು ಅಂತಂದರೆ ಮೊದಲು ತಾಯಿ ಅಂತ ಹೇಳ್ತೀವಿ, ಆ ನಂತರ ಡಾಕ್ಟರ್ ಅಂತ ಹೇಳ್ತೀವಿ. ಯಾಕೆಂದರೆ ಅಷ್ಟು ನಾವು ನಂಬ್ತೀವಿ ಅಂತಂದರೆ ಈಗ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಭಯ ಪಡಬೇಕು. ಹೆಂಗೆ ಮಾಡ್ತಾರೆ ಅಂತಂದರೆ, ಈಗ ನಮಗೇನೋ ಪ್ರಾಬ್ಲಮ್ ಇರುತ್ತೆ, ಅವ್ರು ಇನ್ನೇನೋ ಹೇಳ್ತಾರೆ. ಯಾಕೆಂದರೆ ಅವ್ರಿಗೆ ದುಡ್ಡು ಬೇಕಷ್ಟೇ, ನಮ್ಮ ಮನುಷ್ಯನ ಜೀವ ಬೇಕಾಗಿಲ್ಲ. ಮತ್ತು ಇನ್ನೊಂದು ಏನಂತಂದರೆ ಸರ್, ಈಗ ವೆಂಟಿಲೇಟರ್ ಅನ್ನೋದು ಯಾವ ರೀತಿ ಆಗಿದೆ ಅಂತಂದರೆ, ಸತ್ತಿದ್ರು ಕೂಡ, ಯಾಕೆಂದರೆ ನಾವು ಹೇಳ್ತಾ ಇರೋದ್ರಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ಜೀವ ಹೋಗಿರುತ್ತೆ, ಅವ್ರನ್ನ ವೆಂಟಿಲೇಟರ್ನಲ್ಲಿ ಇಟ್ಟಿರ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಸ್ವಲ್ಪ ಕೈ ಮೂಮೆಂಟ್ ಕಾಣುತ್ತೆ, ಕಾಲ್ ಮೂಮೆಂಟ್ ಕಾಣುತ್ತೆ. ಯಾಕೆ ಆ ಥರ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ವೆಂಟಿಲೇಟರ್ಸ್ನ? ಡಾಕ್ಟರ್ ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದಾರೆ ಸರ್? ಇದೆಲ್ಲದಕ್ಕೂ ಏನಂದರೆ ಈಗ ಡಾಕ್ಟರ್ಸು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಆಗಲಿ ಬೇರೆ ಬೇರೆ ಆಗಲಿ ಬೇರೆ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಪೇಷಂಟ್ ಕಂಡೀಷನ್. ಆ್ಯಸ್ ಅ ಡಾಕ್ಟರ್ ಆಗಿರೋಂಥವನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪ್ರತಿ ದಿನಾನೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು, ಪೇಷಂಟ್ ನಿಮ್ಮ ಕಂಡೀಷನ್ ಹೀಗಿದೆ, ಈ ಥರ ಎಲ್ಲ ಟೆಸ್ಟ್ ಮಾಡಿದ್ವಿ, ಈ ಥರ ಮೆಡಿಸಿನ್ಸ್ ಕೊಟ್ಟಿದ್ದೀವಿ, ಅಕಸ್ಮಾತ್ 24 ಗಂಟೆನೋ 40 ಗಂಟೆಲಿ ಈ ಥರ ಆಗೋವಂಥ ಚಾನ್ಸಸ್ ಇದೆ ಅಂತ ಹೇಳಬೇಕಾಗಿರೋಂಥ ಡಾಕ್ಟರ್ ಕರ್ತವ್ಯ. ಡಾಕ್ಟರ್ಸು ಇನ್ಫಾರ್ಮೇಷನೇ ಕೊಡೋಲ್ಲ, ಪೇಷಂಟ್ಗೆ ಒಳಗಡೆನೂ ಬಿಡೋಲ್ಲ, 3 ದಿನ 4 ದಿನ ಅವ್ರಿಗೆ ಮಾಹಿತಿನೇ ಕೊಡೋಲ್ಲ. ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂತ ವೆಂಟಿಲೇಟ್ರಲ್ಲಿ ಹಾಕಿ ಅವ್ರು ಕೃತಕ ಆಕ್ಸಿಜನ್ ತೊಗೊಂಡು ಜೀವಂತವಾಗಿದ್ದಾರೆ ಅಂತ ನಾವು ಅನ್ಕೋತೀವಿ. ಬಟ್ ನಿಜವಾಗ್ಲೂ ಕೆಲವು ಸಾರಿ ಸತ್ತಿರ್ತಾರೆ. ಒಂದೊಂದು ವಾರ ಆದ್ರೂ ಸತ್ತರೂ ಹಾಗೆ ಬಿಲ್ ಕೊಡೋವರೆಗೆ, ಬಿಲ್ ಕ್ಲಿಯರ್ ಆಗೋವರೆಗೂ ಅದನ್ನು ಬಾಡಿನ ಇಟ್ಕೊಂಡಿರ್ತಾರೆ. ನೀವು ಡೆತ್ ಅಂತ ಎಲ್ಲಾದರೂ ಡಿಕ್ಲೇರ್ ಮಾಡಿಬಿಟ್ರೆ ಬಿಲ್ ಕೊಡದೇ ಇದ್ರೂ ಹೋದರೆ ಏನೋ ಅನ್ನೋಂಥ ಈ ಥರದ್ದು ಆಗ್ತದೆ. ತುಂಬ ದುರಾದೃಷ್ಟ. ಇದು ನಾಚಿಕೆ ಅನಿಸುತ್ತೆ ನನಗೆ, ಬೀಯಿಂಗ್ ಅ ಡಾಕ್ಟ್ರಾಗಿ ಈ ಥರದ್ದು ಮಾಡೋವಂಥ ತುಂಬ ಅಪರಾಧ, ಕಾನೂನು ಪ್ರಕಾರ ಅಪರಾಧ. ಇಂಥವ್ರಿಗೆ